ಈ ಬಿಜೆಪಿಗೆ ಎಷ್ಟು ವರ್ಷದ ಹಿನ್ನೆಲೆ ಇದೆ? ಜನಸಂಘನೂ ಮೊದಲಿತ್ತು, ಜನಸಂಘನೇ ಬಿಜೆಪಿ, ಹೌದಲ್ವಾ? JDS ಎಷ್ಟು ವರ್ಷದ ಹಿನ್ನೆಲೆ ಇದೆ? ಹೀಗೆ ಮತ್ತೆ ಈ ಒಂದು ಪಕ್ಷಗಳು ಇರಬಾರ್ದು ಅಂತಲ್ಲ, ಅವರು ಎಲ್ಲ ಇರಬೇಕು. ಎಲ್ಲ ಪಕ್ಷ ಪ್ರತಿಪಕ್ಷಗಳು ಬೇರೆ ಬೇರೆಯವರು ಸಿದ್ಧಾಂತಗಳನ್ನು ಹೇಳ್ತಕ್ಕಂಥವ್ರು ಈ ದೇಶದಲ್ಲಿ ರಾಜ್ಯದಲ್ಲೂ ಇರತಕ್ಕಂಥ ಅಗತ್ಯ ಇದೆ. ಆಯ್ತಾ? ಇದು ನಾವು ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ, ದೇಶ ಕಟ್ತಕ್ಕಂಥದ್ದಾಗಬೇಕು. ನಮ್ಮ ದೇಶದ ಸಮಗ್ರತೆ ಮತ್ತೆ ಸ್ವಾತಂತ್ರ್ಯ ಅದನ್ನ ಕಾಪಾಡ್ತಕ್ಕಂಥದ್ದು ಹೊಸ ಜನರೇಷನ್. ಈಗೆಲ್ಲ ಹೊಸ ಜನರೇಷನ್ ಅಂದ್ರೆ ಸುಮಾರು 40% ಯೂತ್ಸ್ ಇದ್ದಾರೆ. ಈಗ ನಮ್ಮಲ್ಲಿರ್ತಕ್ಕಂಥ ಯೂತ್ಸ್ ಅಂತ ಹೇಳಿದ್ರೆ ಅದು ಒಂದು ಹ್ಯೂಮನ್ ರಿಸೋರ್ಸಸ್. ಅದನ್ನ ನಾವು ಸರಿಯಾಗಿ ಸದ್ಬಳಕೆಯನ್ನ ದೇಶದ ಅಭಿವೃದ್ಧಿಗೆ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಹೆಚ್ಚುವರಿಯಾಗಿ ಮತ್ತೆ ಹೆಚ್ಚುವರಿಯಾಗಿ ಇಬ್ರು DCM ಮಾಡಬೇಕು ಅನ್ನೋದು ದಲಿತರಿಗೆ ಒಬ್ಬ ಅಲ್ಪಸಂಖ್ಯಾತ. ಈಗ ನೋಡಿ, 3 DCM ಹಿಂದೆ ನಾನು ಮಾಡಬೇಕು ಅಂದಿದ್ದು, ಒಂದು ದಲಿತರಿಗೆ, ಒಂದು ಅಲ್ಪಸಂಖ್ಯಾತರಿಗೆ, ಇನ್ನೊಂದು ಯಾರಿಗೆ ಲಿಂಗಾಯತರಿಗಾಗ್ಲಿ ಒಕ್ಕಲಿಗರು ಇದ್ದೇ ಇದ್ರು, ಒಂದು ಲಿಂಗಾಯತರಿಗಾಗ್ಲಿ ಕೊಟ್ಟಿದ್ದಿದ್ರೆ ನಮ್ಗೆ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವದಲ್ಲಿ ನಮ್ಗೆ ಸಹಾಯ ಆಗ್ತದೆ ಅಂತಕ್ಕಂಥ ಚಿಂತನೆ ನಂದಿತ್ತು. ಈಗ ಬಿಜೆಪಿನವ್ರು ಮಾಡಿರ್ಲಿಲ್ವಾ? ಬಿಜೆಪಿನವರು ಈಶ್ವರಪ್ಪನ್ ಮಾಡಿದ್ರು, ಅಶ್ವಥ್ ನಾರಾಯಣ್ ಮಾಡಿದ್ರು, ಅಶ್ವಥ್ ನಾರಾಯಣ್ ಮಾಡಿದ್ರು, ಇವ್ರಿಗೆ ಮಾಡಿದ್ರು, ಆಮೇಲೆ ಕಾರಜೋಳನ್ ಮಾಡಿದ್ರು. ಅವ್ರೇನು ಬುದ್ಧಿ ಇಲ್ಲದೆ ಮಾಡಿರ್ತಾರ? ಅವ್ರು ಮಾಡಿದ್ದು ಯಾಕೆ ಅಂದ್ರೆ ಚುನಾವಣೆ ದೃಷ್ಟಿಯಿಂದಾನೇ ಅವ್ರು ಮಾಡಿದ್ರು. ನಾನು ಚುನಾವಣೆ ದೃಷ್ಟಿಯಿಂದ ಒಂದು 3 ಜನ DCMಗಳು ಬೇರೆ ಸಮುದಾಯದವ್ರನ್ನು ಮಾಡಿದಾಗ ಆ ಸಮುದಾಯದವರ ಪ್ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬರುತ್ತೆ ಹೆಚ್ಚು, ಅದರಿಂದ ಮಾಡಬೇಕು ಅಂತಕ್ಕಂಥ ವಾದ ಅವತ್ತು ಮುಂದಿಟ್ಟಿದ್ದೆ. DCM ಅಂದಾಕ್ಷಣಕ್ಕೆ ಅವ್ರಿಗೇನು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಏನಿಲ್ಲ. ದೇ ಆರ್ ಆಲ್ಸೋ ಒನ್ ಅಮಾಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಆದ್ರೂ ಕೂಡ ಏನೋ ಪಕ್ಕದಲ್ಲಿ CM ಪಕ್ಕದಲ್ಲಿ ಎಲ್ಲ ನಾವು ಹೋಗಿ ಒಂದು ಪ್ರೋಟೋಕಾಲ್ ಒಂದು ಇದು ಇರ್ತದೆ. ಮತ್ತೆ ಆ ಸಮುದಾಯದ ಜನರು ನೋಡಿದಾಗ ಹೌದಪ್ಪ ನಮ್ಮವನ್ನು ಗುರುತಿಸಿದ್ದಾರೆ, ನಾವು ಕೂಡ ಈ ಪಕ್ಷದ ಪರವಾಗಿ ಇರ್ಬೇಕು ಅಂತಕ್ಕಂಥ ಒಂದು ಪ್ರೀತಿ ಹುಟ್ಲಿ ಅಂತ ಹೇಳಿ ನಾನು ಆಗ ಅದನ್ನ ಹೇಳಿದವರು. ಇವ್ರು ಮಾಡ್ಲಿಲ್ಲ. ಇವರು ಈಗ ಅದಕ್ಕೆ ಮಾಡ್ತಾರೋ ಬಿಡ್ತಾರೋ ಹೇಳಿದೆ. ಮಾಡ್ಲಿಲ್ಲ ಅಂದಾಕ್ಷಣಕ್ಕೆ ನನಗೇನಿದ್ದಿಲ್ಲ, ಪಕ್ಷದ ದೃಷ್ಟಿಯಿಂದ ಹೇಳಿದ್ದೆ, ಮಾಡಿದ್ರು ಮಾಡ್ಲಿ, ಬಿಟ್ರೆ